ಸೊ ಮುಂದೆ ವಾಟ್ ವಿ ಆರ್ ಕ್ಯೂರಿಯಸ್ ಟು ನೋ ಇಸ್ ಈ ಕಡೆ ಮಂಜುಳಾ ಮ್ಯಾಮ್ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತೆಲ್ಲ ಬಂದಾಗ ಟು 2000 ಅಂತ ಇದ್ದೀನಿ 83 ನೀವು ಮದುವೆ ಸಾರಿ 80s ಮೇಲೆ 80s ಮೇಲೆ ನೀವು ಮದುವೆ ಆದಾಗ ಮಕ್ಕಳು ಸಂಗೀತ ಆ್ಯಂಡ್ ಸಾಗರ್. ಹೌದು. ನನಗೆ ಅವ್ರ ಪರಿಚಯ ಎಲ್ಲ ಆಗಿದ್ದು ಅಫ್ಕೋರ್ಸ್ ಥ್ರೂ ಸಾಧನಾ ಸ್ಕೂಲ್ ಅಂತ. ಆ್ಯಂಡ್ ಆಲ್ಸೋ ನಮ್ಮ ತಾಯಿ ನಿಮ್ಮ ಮನೆಗೆ ಬರ್ತಾ ಇದ್ರಲ್ಲ ಮಂಜುಳಾ ಮ್ಯಾಮ್ ಅಮ್ಮಗೆ ಫಿಸಿಯೋಥೆರಪಿ ಅಂತ. ಅವಾಗ ದಟ್ ವಾಸ್ ಮೇ ಬಿ ನನಗೊಂದು ಸ್ವಲ್ಪ ಪರ್ಸನಲ್ ಲೈಫಿಗೆ ಒಂಚೂರು ಎಕ್ಸ್ಪೋಜರ್ ಸಿಕ್ಕಿರ್ಬೋದೇನೋ. ಹೌದು. ಹೌ ವಾಸ್ ಮಂಜುಳಾ ಮ್ಯಾಮ್ ಬ್ಯಾಲೆನ್ಸಿಂಗ್ ಕರಿಯರ್ ಅಂದರೆ ಒಂದು ಪ್ಲೇಬ್ಯಾಕ್ ಸಿಂಗರ್ ಆಗಿ ಆ್ಯಂಡ್ ನಿಮ್ಮ ಇನ್ವಾಲ್ವ್ಮೆಂಟ್ ಅವ್ರ ಜೊತೆಗೆ ಹೇಗಿರ್ತಾ ಇತ್ತು? ಇಲ್ಲ, ಅವರು ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ. ಅಂದರೆ ಅವಾಗೆಲ್ಲ ರೆಕಾರ್ಡಿಂಗ್ ಬಿಗಿನಿಂಗ್ಸಲ್ಲಿ ಜಾಸ್ತಿ ಚೆನ್ನೈಯಲ್ಲೇ ಇರುತ್ತಿತ್ತು. ನಾ ಇಲ್ಲಿ ಪ್ರೋಗ್ರಾಮ್ ಒಪ್ಕೊಂಡಿದ್ದ ದಿವಸನೇ ಅವ್ರಿಗಲ್ಲಿ ರೆಕಾರ್ಡಿಂಗ್ ಬರೋದು. ಆದರೂ ಪಾಪ ನೈಟ್ ಇಲ್ಲಿಂದ ಹೋಗಿ ಚೆನ್ನೈಗೆ ಹೋಗಿ ಮತ್ತೆ ಅಲ್ಲಿ ರೆಕಾರ್ಡಿಂಗ್ ಮುಗಿಸಿ ಮತ್ತೆ ವಾಪಸ್ ಬಂದು ಮತ್ತು ನೆಕ್ಸ್ಟು ಒಂದೊಂದು ಸಲ ಇವ್ರು ಹೇಳೋರು ರಾಜನ್ ನಾಗೇಂದ್ರ ಯಾವಾಗಲೂ ಆದಷ್ಟು ಕಾರ್ಯಕ್ರಮಕ್ಕೆ ಜಾಸ್ತಿ ಅಂದರೆ ಪಬ್ಲಿಕ್ ಪ್ರೋಗ್ರಾಮಿಗೆ ಹೋಗಬೇಡಿ, ಕಷ್ಟ ಆಗುತ್ತೆ. ಯಾಕಂದರೆ ಧೂಳು ಗಲಾಟೆ ಇದರಲ್ಲಿ ವಾಯ್ಸ್ ಕೆಟ್ಟೋಗುತ್ತೆ. ಕರೆಕ್ಟಾಗಿ ಅಂಥ ದಿವಸನೇ ನೆಕ್ಸ್ಟ್ ಡೇನೇ ಒಂದು ಒಳ್ಳೆ ಇಂಪಾರ್ಟೆಂಟ್ ರೆಕಾರ್ಡಿಂಗ್ ಬರುತ್ತೆ. ಹೆಂಗೆ ಆಗಬಾರ್ದು ಅವರಿಗೆ. ಇಲ್ಲ, ಅವರು ತುಂಬ ಮ್ಯಾನೇಜ್ ಮಾಡ್ತಿದ್ರು. ನಾನು ಆದಷ್ಟು ಯಾವುದೇ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ತಿದ್ದೆ. ಅವರು ಒಂದು ಎಕ್ಸಾಂಪಲ್ ನನಗೆ ಹೇಳೋರು, ನೋಡು ಪಿ ಸುಶೀಲಾ, ಎಸ್ ಜಾನಕಿ. ನಾನು ನೋಡಿದ್ದೀನಿ ಎಸ್ ಜಾನಕಿ ಅವರು ರೆಕಾರ್ಡಿಂಗ್ ಬಂದರೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಒಳಗಡೆ ಹೋಗ್ತಾರೆ, ಲಿರಿಕ್ಸ್ ಇಸ್ಕೋತಾರೆ, ಮ್ಯೂಸಿಕ್ ಏನಂತ ಕೇಳ್ತಾರೆ, ಹಾಡ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಬೇರೆ ವಿಷಯ ಏನು ಗೊತ್ತಿಲ್ಲ. ಇವ್ರು ಯಾವ ಪ್ರೊಡಕ್ಷನ್ನು, ಯಾರು ದುಡ್ಡು ಕೊಟ್ಟರು, ಎಷ್ಟು ಕೊಟ್ಟರೋ ಇಲ್ವಾ, ಅದೆಲ್ಲ ಅವ್ರ ಗಂಡನೇ ನೋಡ್ಕೊತಿದ್ರು. ಅವ್ರಿಗೂ ಹಾಗೆ, ಸುಶೀಲಾ ಅವ್ರಿಗೆ ಹಂಗೆ. ಅವ್ರ ಗಂಡಂದರು ಇಷ್ಟು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ. ಅಂದರೆ ಅವರು ಇಷ್ಟು 25-30 ವರ್ಷ 40 ವರ್ಷದವರೆಗೆ ಚೆನ್ನಾಗಿ ಹಾಡಬೇಕಂದ್ರೆ ಇದು ಒಂದು ಪಾಯಿಂಟ್. ಮಂಜುಳಾ ನಂಗೆ ಇದನ್ನೇ ಹೇಳ್ತಿರೋದು, ನೀನು ನನ್ನ ಕಡೆ ಸ್ವಲ್ಪ ಗಮನ ಕೊಡಪ್ಪ ಅಂತ. ಬಟ್ ನಮ್ಗೆ ಗೊತ್ತಿಲ್ಲ, ನಾನು ಬ್ಯುಸಿ. ನಮ್ಮದು ಆರ್ಕೆಸ್ಟ್ರಾ ಅಂದರೆ ಒಂದು 25 ಜನ 30 ಜನ ಮೇಂಟೈನ್ ಮಾಡಬೇಕು ನಾನು. ಆವಾಗ ನನಗಿರೋ ಟೆನ್ಷನ್ನು ಅವರು ಮಂಜುಳಾ ಹೇಳೋದೂ ನಿಜಾನೇ. ನನಗೆ ಇಷ್ಟು ರೆಕಾರ್ಡಿಂಗ್ನಲ್ಲಿ ನನಗೂ ಇಷ್ಟು ಟೆನ್ಷನ್ ಇರುತ್ತೆ. ನೀನು ಅದರಲ್ಲೇ ಒಂದು ಸ್ವಲ್ಪ ಭಾಗ ತೊಗೊಂಡ್ರೆ ನಂಗೆ ಚೆನ್ನಾಗಿರುತ್ತೆ ಅಂತ. ನನಗೆ ತೊಗೊಳಕ್ಕೆ ಆಗ್ತಿದ್ದಿಲ್ಲ ಅವಾಗ. ಏನು ಮಾಡೋದು? ಆ ಥರ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಇರ್ತಿತ್ತು ಅಷ್ಟೇ. ಸೊ ಹಿಟ್ ಸಾಂಗ್ಸ್ಗಳು, ಅದರ ಇಂಪ್ಯಾಕ್ಟು, ಈಗ ಒಂದು ಹಿಟ್ ಸಾಂಗ್ ಬಂದರೆ ಇನ್ನೊಂದಷ್ಟು ಸಿನಿಮಾಗಳನ್ನು ತಂದುಕೊಡತ್ತೆ. ಅಟ್ ದ ಸೇಮ್ ಟೈಮ್ ಹಿಟ್ ಸಾಂಗ್ಸ್ಗಳು ಆರ್ಕೆಸ್ಟ್ರಾ ಲೆವೆಲಲ್ಲಿ, ಈಗ ಮ್ಯಾಮ್ದು ಯಾವುದೋ ಒಂದು ಸಾಂಗ್ ಹಿಟ್ ಆಯ್ತು ಅಂದರೆ ಇಮಿಡಿಯೇಟ್ ಆಗೋದು. ಈಗ ಮುಸ್ಸಂಜೆಯಲ್ಲಿ ನಮ್ಮ ಎಕ್ಸಾಂಪಲ್ ಅದೊಂದು. ಹೀಗೆ ತುಂಬ ಇದೆ, ಒಳಗೆ ಸೇರಿದರೆ ಗುಂಡು. ಸೊ ಕೆಲವು ಸಾಂಗ್ಸ್ಗಳು ಎಷ್ಟು ಹಿಟ್ ಆಗತ್ತಂದರೆ ಅವ್ರ ಐಡೆಂಟಿಟಿ ಅದೇ ಆಗ್ಬಿಡುತ್ತೆ. ಸೊ ಎಲ್ಲನೂ ನೀವು ನೋಡ್ತಾ ಇದ್ರಲ್ಲ, ಅದಕ್ಕೆ ಆ ಹಿಟ್ ಬರೋಕ್ಕಿಂತ ಮುಂಚೆನೂ ಅವ್ರನ್ನ ಜನ ಹೇಗೆ ನೋಡ್ತಾ ಇದ್ರು, ಮತ್ತು ಇಂಡಸ್ಟ್ರಿ ಹೇಗೆ ನೋಡ್ತಾ ಇತ್ತು, ಅದು ಬಂದ ಮೇಲೆ ಏನಾಯಿತು, ಇದನ್ನೆಲ್ಲ ಬೆಳವಣಿಗೆನೆಲ್ಲ ನೀವು ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ರಿ? ನಾನು ಅಬ್ಸರ್ವ್ ಮಾಡಿದೆ, ಯಾಕಂದರೆ ನನಗೆ ಮುಂಚೆಂತ ಗೊತ್ತು ಶಿ ಈಸ್ ಹೈಲಿ ಟ್ಯಾಲೆಂಟೆಡ್. ಅದು ನನ್ನ ಮನಸ್ಸಲ್ಲಿ ಇದ್ದರಿಂದ ಅವ್ರು ಎಷ್ಟು ಹೆಸರು ಬಂತು. ಬಟ್ ಟ್ಯಾಲೆಂಟ್ ಅವ್ರ ಮುಂಚೆಯಿಂದನೇ ಇತ್ತು ಅಂತ ನನಗೆ ಗೊತ್ತಿತ್ತಲ್ಲ, ಅದು ನನಗೆ ಅಂಥ ಡಿಫ್ರೆನ್ಸ್ ಕಾಣಲಿಲ್ಲ. ಆಮೇಲೆ ಬರ್ತಾ ಗೊತ್ತಾಯಿತು, ಓಹೋ ಎಷ್ಟು ಹೆಸರು. ಎಲ್ಲಿ ಕೆಲವು ಕಡೆ ಯಾವುದೋ ಒಂದು ಹುಬ್ಬಳ್ಳಿ ಯಾವುದೋ ಪ್ರೋಗ್ರಾಮ್ ಹೋಗಿದ್ದೀವಿ ನಾವು, ವಿಷ್ಣುವರ್ಧನ್ ನೈಟ್, ವಿಷ್ಣುವರ್ಧನ್ ಕಾರ್ ಪಾಸ್ ಆಗಿದೆ, ನಮ್ಮದು ವ್ಯಾನ್ ಹೋಗಬೇಕು, ಅದು ಏನೋ ಸ್ಟ್ರೈಕ್ ಆಗಿಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ರು, ಗಾಡಿ ಬಿಡೋದಿಲ್ಲ ಅಂತ. ಇಲ್ಲ ಸರ್, ನಾನು ಹೇಳಿದೆ ಸರ್ ನಾಳೆ ಕಾರ್ಯಕ್ರಮ ಇದೆ, ನಾವು ಹೋಗಲೇಬೇಕು. ಏನು ಹೇಳಿದ್ರು ಕೇಳಲ್ಲ, ಎಲ್ಲ ಸಾಲಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿಗಳನ್ನೆಲ್ಲ, ಯಾರನ್ನೂ ಬಿಡ್ತಾಯಿಲ್ಲ. ತುಂಬ ರಿಕ್ವೆಸ್ಟ್ ಮಾಡಿದ್ರು ಕೇಳಲ್ಲ. ಕೊನೆಗೆ ಒಬ್ರು ಯಾರೋ ಎಲ್ಲಿ ಹೋಗ್ತಾರೆ ಹಿಂಗೆ ಹುಬ್ಬಳ್ಳಿಗೆ, ಯಾರಿದ್ದಾರೆ, ಮಂಜುಳಾ ಗುರುರಾಜ್ ಅವರು ಇದ್ದಾರೆ. ಹೌದಾ, ಅಷ್ಟರಲ್ಲಿ ಮಂಜುಳಾ ಗುರುರಾಜ್ ಇದ್ದಾರೆ. ಅವ್ರು ಹೋಗ್ಬಿಟ್ಟು ಇನ್ಸ್ಪೆಕ್ಟ್ರು, ಹೈಯರ್ ಇನ್ಸ್ಪೆಕ್ಟರ್ ಎಲ್ಲರನ್ನ ಕರ್ಕೊಂಬಂದು ನಮ್ಮ ಗಾಡಿ ಮಾತ್ರ ಬಿಟ್ಟರು. ಅಂದರೆ ಆ ಥರ ಹೆಸರು ಒಂದೊಂದು ಸಲ ತುಂಬ ಉಪಯೋಗ ಆಗತ್ತೆ. ಬಟ್ ಅಷ್ಟು ಹೆಸರು ಮಾಡಬೇಕಂದ್ರೆ ಅದು ಅವ್ರ ಕೆಲಸನೂ ಅಷ್ಟೇ. ಪ್ರತಿಯೊಂದು ಈವನ್ ತಮಿಳ್ನಾಡಲ್ಲಿದ್ದಾಗ ಅವರು ಶಂಕರ್ ಗಣೇಶ್ ಹೇಳಿದರು ಅವ್ರಿಗೊಂದು ಸಲ, ತಮಿಳು ಕಲ್ತ್ಕೋಬೇಕಮ್ಮ ನೀನು, ಇಲ್ಲಾಂದ್ರೆ ಹೆಂಗೆ, ಸ್ವರಗಳನ್ನಂತ ಹೇಳಿದ್ದೆ ಅವರು. ಸ್ವರ ನೀನು ಕಲ್ತ್ಕೋಬೇಕು. ಏನಂದರೆ ಮೊದಲಿಗೆ ಬಂದು ಒಂದು ಸಲ ಸಾಂಗ್ ಕೊಡ್ತಾರೆ, ಅವಾಗೆಲ್ಲ ಹೇಳ್ಕೊಡೋರಿದ್ದರು, ಒಬ್ಬ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹೇಳ್ಕೊಡೋರು. ಇವಾಗ ಅವರು ಶಂಕರ್ ಗಣೇಶ್ ಎಷ್ಟು ಬ್ಯುಸಿಯಾಗಿದ್ರು ಅಂದರೆ ಒಂದು ಪೇಪರ್ ಕೊಟ್ಬಿಟ್ಟು ಹೋಗ್ಬಿಟ್ರು, ಅಮ್ಮ ಇದು ರೆಡಿ ಆಯಿಡು ಅಂತ. ಇವ್ರೇನು ಬಂದು ಯಾರು ಹೇಳ್ಕೊಡ್ತಾರೆ ಅಂತ ಹೇಳಿದೆ. ಆಮೇಲೆ ಮತ್ತೆ ವಾಪಸ್ ಬಂದರು, ರೆಡಿನಾ ಅಂತ ಕೇಳಿದ್ರು. ಇಲ್ವಲ್ಲ, ಯಾರು ಹೇಳ್ಕೊಡ್ಲಿಲ್ವ ಅಂದ್ರೆ, ಯಾರು ಹೇಳ್ಕೊಡ್ಲಿ, ಅದೆಲ್ಲ ಪೋಯ್ಚಮ್ಮ,
இப்போ யாருமே சொல்லி கொடுக்குறதிಲ್ಲ, கீழே ಸ್ವರ ಎಳೆದಿರ್ಕದು ಪಾರೆ ಅದು ಪಾತ್ರ ತಾನು ಪಾಡ್ನು ಅಂದರು. ಓಹೋ ಹಿಂಗಿದೆಯಾ, ಅಷ್ಟು ಫಾಸ್ಟಾಗಿ ಇತ್ತು. ಇದಕ್ಕೆಲ್ಲ ಪಟ್ ಪಟ್ ಅಂತ ಆನ್ಸರ್ ಮಾಡೋರು ಮಂಜುಳಾ. ಹಾಗಾಗಿ ಶಿ ಒನ್ ಎಲ್ಲದರಲ್ಲೂ ನಂಬರ್ 1 ಅನ್ಸ್ಕೊಂಡ್ರು. ಒನ್ ಬೆಸ್ಟ್ ಥಿಂಗ್ ದಟ್ ನೀವು ಇಲ್ಲಿವರೆಗೂ ಲೈಫಲ್ಲಿ ಕೇಳಿರೋದು, ದಟ್ ಯು ವಾಂಟ್ ಟು ಸೇ ದಟ್ ದಿಸ್ ಇಸ್ ದ ಬೆಸ್ಟ್ ದಟ್ ಐ ಹ್ಯಾವ್ ಹರ್ಡ್. ಹಾಡಿರ್ಬೋದು ಅಥವಾ ನಿಮ್ಮ ಬಗ್ಗೆ ನೀವು ಮಾತಾಡಿರೋದು, ಏನೋ ಜನ ಮಾತಾಡಿರೋದನ್ನು ಕೇಳಿರೋದು ಇರ್ಬೋದು, ಅಥವಾ ಎನಿಥಿಂಗ್. ನನಗೆ ಒಂದು ಸಲ ಆ ಥರ ಅನಿಸಿದ್ದೇನೆಂದರೆ, ನಾನು ಅಬ್ರಾಡಲ್ಲಿ ಪ್ರೋಗ್ರಾಮ್ಗೆ ಹೋದಾಗ ನನಗೆ ಮೈಕಲ್ ಜಾಕ್ಸನ್ ಕಾರ್ಯಕ್ರಮ ನೋಡಬೇಕಂತ ತುಂಬ ಆಸೆ ಆಗಿತ್ತು. ಆಮೇಲೆ ಅದೇನೋ ಆಗಲಿಲ್ಲ. ತಿರುಗಿ ಅವ್ರ ಮನೆಗೆ ಹೋಗೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದೆ, ಮೈಕಲ್ ಜಾಕ್ಸನ್ ಮನೆಗೆ ಹುಡ್ಕೊಂಡು ಹೋಗೋಣ ಅಂತ, ನೋಡ್ಬೇಕಂತ ಆಸೆ. ಅದೆಲ್ಲ ಆಯಿತು. ತಿರುಗಿ ಆ ಭಾಗ್ಯ ನನಗೆ ಬಾಂಬೆಯಲ್ಲಿ ಸಿಕ್ತು. ಅಲ್ಲಿ ನಮ್ಮ ಜಾನಿ ಲಿವರ್ ಅವರು ಬಾಂಬೆದಲ್ಲಿ ಒಂದೇ ಕಾರ್ಯಕ್ರಮ ಆಗಿದ್ದು ಮೈಕಲ್ ಜಾಕ್ಸನ್ದು. ಆವಾಗ ಅವರು ಹಾಡಿದ್ದು ಇದನ್ನೆಲ್ಲ ನೋಡಿ ನನಗೆ ಅವಾಗ ಅನಿಸ್ತು ಏನಂದರೆ, ಅವ್ರದ್ದು ಎಕ್ವಿಪ್ಮೆಂಟು, ಅವ್ರದ್ದು ಅರೇಂಜ್ಮೆಂಟ್ಸು ಪ್ರತಿಯೊಂದು ಎಲ್ಲ ನೋಡಿದ್ರೆ, ಯಾಕಂದರೆ ಅಷ್ಟು ಅರೇಂಜ್ಮೆಂಟ್ಸ್ ಇತ್ತು ಅವ್ರದ್ದು. ಈಗ ಎಲ್ಲೋ ಹೋಗಿ ಒಂದು ಕೆಟ್ಟ ಮೈಕಲ್ಲಿ ಹಾಡೋದಕ್ಕೂ ಒಂದು ಒಳ್ಳೆ ಸೌಂಡ್ ಸಿಸ್ಟಮ್ಮು, ಒಳ್ಳೆ ಅರೇಂಜ್ಮೆಂಟಲ್ಲಿ ಹಾಡಿದಾಗ ನೋಡೋರಿಗೆ ಎಷ್ಟು ಇಂಪ್ರೆಸ್ ಆಗುತ್ತೆ. ಹಾಗಾಗಿ ಮೈಕಲ್ ಜಾಕ್ಸನ್ಗೆ ಅಷ್ಟು ಇಂಪ್ರೆಸ್ ಆದರೂ ಅವರು ಪಡ್ಕೊಂಡ್ರು ಅನ್ನೋದನ್ನು ನಾವು ಮುಂಚೆ ಮಾಡುವಾಗ ಯಾವುದೋ ಕೆಟ್ಟ ಸೌಂಡು, ಹಾರ್ನ್ಗಳು ಅಂಥದ್ರಲ್ಲಿ 50 ವರ್ಷ ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಸೊ ನಮಗೂ ಅದೇ ಥರದ್ದು ಒಂದು ಒಳ್ಳೆ ಎನ್ವೈರ್ಮೆಂಟ್. ನಾನು ನೋಡಿದ್ದೇ ಆಶ್ಚರ್ಯ. ಮೈಕಲ್ ಜಾಕ್ಸನ್ ಪ್ರೋಗ್ರಾಮ್ ಬರೀ ಸೌಂಡ್ ಸಿಸ್ಟಮ್ ತಗೊಂಡು ಹೋಗೋದಕ್ಕೆ ರೈಲ್ವೆ ಟ್ರ್ಯಾಕ್ ಹಾಕಿದ್ರಲ್ಲಿ ಸ್ಟೇಡಿಯಮಲ್ಲಿ. ಇಲ್ಲಿಂದ ಸೌಂಡ್ ಸಿಸ್ಟಮ್ ತೊಗೊಂಡು ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ಕೂಡಿಸೋದಕ್ಕೆ ಅದು ಒಂದು ವಾರದಿಂದ ನಡೀತಾ ಇತ್ತು. ಅಷ್ಟು ಅರೇಂಜ್ಮೆಂಟ್ಸ್ ಇಷ್ಟೆಲ್ಲ ಚೆನ್ನಾಗಿದ್ದಾಗ ಒಂದು 2 ಹಾಡು ಬೈಹಾಟ್ ಹಾಡೋದಕ್ಕೆ ಏನು ಕಡಿಮೆ ನಾವು ಯಾಕಂದ್ರೆ ನಾವು ಅವಾಗೆಲ್ಲ ಎಷ್ಟು ಹಾಡುಗಳನ್ನ ಬೈಹಾಟ್ ಹಾಡಿ ಡ್ಯಾನ್ಸ್ ಮಾಡ್ಕೊಂಡು ಹಾಡೋದು ತುಂಬ ಕಷ್ಟ. ಅಂಥದ್ದು ಅವಾಗ ನನಗೆ ಅನ್ನಿಸ್ತು, ನಮಗೂ ಈ ಥರದ್ದೊಂದು ಒಳ್ಳೆತನದ್ದೆಲ್ಲ ಸಿಕ್ಬಿಟ್ಟಿದ್ರೆ ನಾವು ಕಿಂಗ್ ಥರ ಇನ್ನೂ ಮರಿತಿದ್ವೇನೋ ಅಂತ ಇದೊಂದು ಮನಸ್ಸಲ್ಲಿ ನನಗೆ ನೆನಪಾಗ್ತಾ ಇರ್ತದೆ ಜಾಸ್ತಿ. ಇಫ್ ಐ ಹ್ಯಾವ್ ಟು ಆಸ್ಕ್ ಯು 3 ಥಿಂಗ್ಸ್ ದಟ್ ಯು ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್, ಯಾವುದು ಆ 3 ಥಿಂಗ್ಸ್ ಯು ವುಡ್ ವಾಂಟ್ ಟು ಪುಟ್ ಯುವರ್ ಲೈಫ್ ಬಿಟ್ವೀನ್ ದೀಸ್ 3 ಬಾಕ್ಸ್, ಅಂದರೆ ಈ ಒಂದು ಚೌಕಟ್ಟು? ಮತ್ತು ಲೈಫ್ ಅಂದರೆ ಮೈ ವೈಫ್ ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ಮ್ಯೂಸಿಕ್ ಈಸ್ ಮೈ ಲೈಫ್, ಮ್ಯೂಸಿಕ್ ಈಸ್ ಮೈ ವೈಫ್. ಇನ್ನೊಂದು ಏನಂದರೆ ಎಲ್ಲ ನಾವು ಯಾವುದು ಇದುವರೆಗೂ ಕೆಟ್ಟದ್ದು ಇದು ನಾವು ನೋಡಲೇ ಇಲ್ಲ. ಅದೊಂದು ಏನೋ ನಮ್ಮ ಭಾಗ್ಯ. ಬರೀ ಒಳ್ಳೆಯದಷ್ಟೇ ನೋಡಿದ್ದೀನಿ ನಾನು. ಅಂದರೆ ನನ್ನ ಜೀವನದಲ್ಲಿ ಕಷ್ಟಪಡುವಾಗ ನಂಗೆ ಕಷ್ಟಪಡ್ತೀನಿ ಅಂತ ಗೊತ್ತಿದ್ದೇ ಇಲ್ಲ. ಈಗ ನಾವು ಈ ಊರಿಗೆ ಬಂದಾಗ, ಅಂದರೆ ಬೆಂಗಳೂರಿಗೆ ಬಂದಾಗ ಏನಿರ್ತದೆ ನಮ್ಗೆ ಅದ್ರ ಬಗ್ಗೆ ವರಿನೇ ಇಲ್ಲ. ನಾವು ಕೆಲಸ ಮಾಡೋದು ನಮ್ಗೆ ಏನು ಸಿಗ್ತದೆ ಅದೇ ಭಾಗ್ಯ, ಅದೇ ದೊಡ್ಡ. ಹಾಗಾಗಿ ಯಾವುದು ಕಷ್ಟ ಅಂತ ಗೊತ್ತಿಲ್ಲ, ಬರೀ ಒಳ್ಳೆಯದನ್ನೇ ನೋಡಿದ್ದೀವಿ. ಎಲ್ಲದೂ ನಮ್ಗೆ ಒಳ್ಳೆಯದೇ ಆಗಿದೆ. ಇಂಥ ದಿವಸ ಇಂಥ ಕೆಟ್ಟದ್ದು ಅಂತ ಆಗಿದ್ದೇ ಇಲ್ಲವೇ ಇಲ್ಲ. ಹಾಗಾಗಿ ಲಕ್ಕಿಯೆಸ್ಟ್ ಪರ್ಸನ್. ವಾವ್. ಹಾಗಾಗಿ ಬೆಂಗಳೂರಿಗೆ ಬರ್ತಾ ಏನು ಇಟ್ಕೊಂಡು ಬಂದಿದ್ರಿ, ಇವತ್ತು ಎಲ್ಲಿದ್ದೀರಿ, ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಖಂಡಿತ ದೇವರೆಲ್ಲ ರೀತಿಯಿಂದ ಕೊಟ್ಬಿಟ್ಟಿದ್ದಾನಂತ ನನಗೆ. ಈಗ ಜಾಪನೀಸ್ ಅವ್ರದ್ದು ಬುಕ್ಕು ಇಕಿಗಾಯ್ ಅಂತ ಒಂದು ತುಂಬ ಫೇಮಸ್ ಆಗಿದ್ದ ಪುಸ್ತಕ ಅಲ್ವಾ? ಸೊ ಬೇಸಿಕ್ಲಿ ಇಕಿ ಅಂದರೆ ನಮ್ಮನ್ನು ಜೀವಂತವಾಗಿ ಇಡೋದಕ್ಕೆ, ಈ ಗಾಯ್ ಅನ್ನೋದು, ಆ ಗಾಯ್ ಅಂದರೆ ಅರ್ಥ ಏನೋ ಅದಕ್ಕೊಂತ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಅನ್ಸೋ ಫೀಲಿಂಗು, ಪರ್ಪಸ್ ಆಫ್ ಲೈಫ್ ಅಂತಾರಲ್ಲ. ಸೊ ಟುಡೇ at 73, if I have to ask you a very deep question, ಎಲ್ಲರಿಗೂ ಒಂದು ಪರ್ಪಸ್ ಆಫ್ ಲೈಫ್ ಇರುತ್ತಲ್ಲ. ನಾನು ಅಟ್ಲೀಸ್ಟ್ ಕೆಲವು ಹಂತಕ್ಕಂತೂ ನಮ್ಮ ಪರ್ಪಸ್ ಇದೆ ಅಂತನಾದ್ರು ಮನ್ಸಿಗೆ ಬರುತ್ತೆ. ಗುರುಜಿ, ನಿಮ್ಗೆ ಯಾವತ್ತಾರು ಮಧ್ಯೆ ಬಂದಿತ್ತಾ ಪರ್ಪಸ್ ಆಫ್ ಲೈಫ್ ಇದು ಅಂತ? ಮತ್ತು ನನಗೆ ಆವಾಗ ಬಿಗಿನಿಂಗ್ ಡೇಸಲ್ಲಿ ಅದೇ ಬಂದಿದ್ದು. ನನಗೆ ಈ ಥರದ್ದು ಮ್ಯೂಸಿಷಿಯನ್ಸ್ ಇವ್ರು ಅಂದರೆ ಗೌರವದಿಂದ ನೋಡಬೇಕು, ಗೌರವದಿಂದ ನೋಡಬೇಕು. ಇವತ್ತಿಗೂ ನನಗೆ ಅದೇ ಆಸೆನೇ. ಯಾವನೇ ಮ್ಯೂಸಿಷಿಯನ್ ಆಗಲಿ, ಸಿಂಗರ್ ಆಗಲಿ, ಡ್ಯಾನ್ಸ್ ಮಾಡೋರಾಗಲಿ, ಅವ್ರ ಬಗ್ಗೆ ಒಂದು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಗೌರವ ಸಿಗೋಕಂಬುದೇ ನನ್ನ ಆಸೆ. ಸೊ ಅದು ನಿಮ್ಮ ಪರ್ಪಸ್ ಆಫ್ ಲೈಫ್ ಆಯಿತು. ಅದು ಇವತ್ತು ಹಾಸಲಾಗಿದೆ. ಆ್ಯಂಡ್ ಅದ್ರ ಬಗ್ಗೆ ನನಗಾಗಿದೆ, ಇನ್ನು ಎಲ್ರಿಗೂ ಹಾಗೆ ಆಗಲಿ ಅಂತಲೂ ಆಸೆ. ಈ ಮಧ್ಯೆ ಜಾನಿ ಲಿವರ್ ಅವ್ರ ಹೆಸರು ತೊಗೊಂಡ್ರಿ. ಐ ಥಿಂಕ್ ತುಂಬ ಕ್ಲೋಸ್ ಅನ್ಸುತ್ತೆ. ಡೆಫಿನೆಟ್ಲಿ. ಅಂದರೆ ಅದು ಬಾಲಿವುಡ್ನ ಒಂದಷ್ಟು ಬಾಗಿಲುಗಳನ್ನು ತೆಗಿತಾ ಯಾವುದಾದ್ರೂ ಕನೆಕ್ಷನ್ಸ್ಗಳಿಗೆ? ಅಂದರೆ ಅವರು ನನ್ನ ಕಾರ್ಯಕ್ರಮಕ್ಕೆ ಮುಂಚೆ ಬರ್ತಾಯಿದ್ರು, ಹಾಗಾಗಿ ಜಾಸ್ತಿ ಪರಿಚಯ ಆಗಿ ಆಮೇಲೆ ಅವ್ರನ್ನೇ ನಾನು ಕನ್ನಡದಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಒಂದು ಪಿಕ್ಚರ್ ಕರೆಸಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿಸಿದೆ.
ನನ್ನ ಮಗನೇ ಮ್ಯೂಸಿಕ್ ಮಾಡಿದ್ದ ಅದಕ್ಕೆ. ಸಾಗರ್ ಫಿಲ್ಮ್ ಹೆಸರು ಗರ ಅಂತ. ಸಾಧು ಕೋಕಿಲ ಮತ್ತು ಜಾನಿ ಲಿವರ್ ಇಬ್ಬರೂ ಅಣ್ಣ ತಮ್ಮ ಥರ ನೋಡೋಕೆ ಹಂಗೆ ಕಾಣ್ತಾರೆ ಅಂತೇಳಿ ಅದೆಲ್ಲ ಮಾಡಿಸಿದ್ದೆ. ಬಟ್ ನಮಗೂ ಅವರು ಎಲ್ಲ ಬಾಂಬೆ ಗಿಂಬೆಯಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ಏರ್ಪಡಿಸಿದ್ದು ಕೂಡ ಉಂಟು. ಅವರು ಅವ್ರ ಥ್ರೂ ಮಾಡಿದ್ವಿ ಅವಾಗ. ಅವ್ರನ್ನೂ ಇಲ್ಲಿ ಕರ್ಕೊಂಬಂದಿದ್ದೆಲ್ಲ ಇದೆ.